ಕುತೂಹಲಕ್ಕೆ ತೆರೆ ಬಿದ್ದಿದೆ. ಡಿಕೆ ಕ್ಯಾಬಿನೆಟ್ ಭರ್ತಿಯಾಗಿದೆ. ಮಂಡ್ಯದಿಂದ ಇಬ್ಬರಿಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಕ್ಕಿದೆ. ಡಿಕೆಶಿ ಅತ್ಯಾಪ್ತ ಮಾಗಡಿ ಬಾಲಕೃಷ್ಣ ಅವರಿಗೂ ಕೂಡ ಮಂತ್ರಿಗಿರಿಯ ಅದೃಷ್ಟ ಕುಲಾಯಿಸಿದೆ. ಕಳೆದ ಬಾರಿ ಮಂಡ್ಯದಿಂದ ಚಲುವರಾಯಸ್ವಾಮಿ ಒಬ್ಬರೇ ಸಚಿವರಾಗಿದ್ರು. ಬಟ್ ಈ ಬಾರಿ 2 ಸಚಿವ ಸ್ಥಾನವನ್ನು ಕೊಡಬೇಕು ಅಂಥೇಳಿ ಅಷ್ಟೂ ಜನ ಶಾಸಕರುಗಳು ಸೇರಿ ವರಿಷ್ಠರಿಗೆ, ರಾಜ್ಯ ನಾಯಕರುಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ನರೇಂದ್ರ ಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಇಬ್ಬರಿಗೂ ಕೂಡ ಅದೃಷ್ಟ ಕುಲಾಯಿಸಿದೆ. ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಜಮೀರ್ ಅಹಮದ್ ಖಾನು ಇವರೆಲ್ಲ ಸಿದ್ದರಾಮಯ್ಯನವ್ರು ನಂಬಿಕೊಂಡು JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದವರು. ಇವತ್ತು ಇಬ್ಬರೂ ಕೂಡ ಮಂತ್ರಿಗಿರಿಯನ್ನು ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ನನ್ನ ಜೊತೆ ಅಜಯ್ ಸಿಂಗ್ ಅವರ ಪತ್ನಿ ಶ್ವೇತಾ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಹಲವಾರು ವರ್ಷಗಳ ಕಾತುರಕ್ಕೆ ನಿಮ್ಮ ಯಜಮಾನರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ತುಂಬ ಖುಷಿ. ಇದು ಯಾವಾಗೋ ಆಗಬೇಕಿದ್ದು, ಬಟ್ ಇವಾಗ ಆಗಿದೆ ಫೈನಲಿ. ಸೊ ಡೆಫಿನೆಟ್ಲಿ ಎಲ್ಲರಿಗೂ, ನಮ್ಮ ಮನೆಯವರು, ನಮ್ಮ ಮಕ್ಕಳು, ಅಮ್ಮ. ಪಟ್ಟಿ ಪ್ರಕಟ ಆಗಿದೆ, ಅದರಲ್ಲಿ ತಮ್ಮ ಹೆಸರಿರುವಂಥದ್ದು ಸರ್. AICC ಅಧ್ಯಕ್ಷರು ಖರ್ಗೆ ಅವರಿಗೆ, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ವಿರೋಧ ಪಕ್ಷದ ನಾಯಕರ ಪಾರ್ಲಿಮೆಂಟ್ ರಾಹುಲ್ ಗಾಂಧಿಯವರಿಗೆ, ಪ್ರಿಯಾಂಕಾ ಗಾಂಧಿಯವರಿಗೆ, ವೇಣುಗೋಪಾಲ್ ಅವರಿಗೆ, ಮೇಡಮ್ ಸೋನಿಯಾ ಗಾಂಧಿಯವರಿಗೆ, ಸುರ್ಜೇವಾಲ್ ಅವರಿಗೆ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಕೃತಜ್ಞತೆ. ಮತ್ತು ನಮ್ಮ ಅಜ್ಜನ ಆಶೀರ್ವಾದದಿಂದ ನನಗೆ ಈ ಎಲ್ಲರ ಒಂದು ಸಹಕಾರ ಸಿಕ್ಕಿದೆ. ಮತ್ತು ನಮ್ಮ ಕ್ಷೇತ್ರ ಜನಕ್ಕೆ, ಜಿಲ್ಲೆ ಜನಕ್ಕೆ, ರಾಜ್ಯದ ಜನಕ್ಕೆ ಒಂದು ಸರ್ವಿಸ್ ಮಾಡೋದಕ್ಕೆ ಮತ್ತೊಮ್ಮೆ 4ನೇ ಬಾರಿ ಮಂತ್ರಿ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನನಗೊಂದು ಅವಕಾಶ ಸಿಕ್ಕಿರೋದು ಅತ್ಯಂತ ಒಂದು ಅವಕಾಶ. ಸೊ ನಾನು ಭಾಳ ಸಂತೋಷವಾಗಿ ಆಗಿದೆ ಕೆಲಸ ಮಾಡ್ತೀನಿ ಸರ್. ಅಂದರೆ 2ನೇ ಪಟ್ಟಿಯಲ್ಲಿ ಹೆಸರಿರುತ್ತೋ ಇಲ್ಲವೋ ಅನ್ನೋಂಥ ಗೊಂದಲ ಇತ್ತು, ತಾವು ನಿರೀಕ್ಷೆ ಇಟ್ಟಿದ್ರೆ ಸರ್? ನಾನು ಆಗುತ್ತೇನೋ ನಿರೀಕ್ಷೆ ಇತ್ತು, ಆದರೆ ಸ್ವಲ್ಪ ಧೈರ್ಯವಾಗಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ನನ್ನ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾರೆ. ಮತ್ತು ಹೈಕಮಾಂಡು ಸ್ಪಷ್ಟವಾಗಿತ್ತು. ಕಳೆದ 3 ವರ್ಷ ಮಿನಿಮಮ್ ಸರ್ವಿಸ್ ಮಾಡಿದ್ದೆ, ನಮ್ಮ ಅಜ್ಜನ ಆಶೀರ್ವಾದ, ಹಾಗಾಗಿ ಒಳ್ಳೆಯದಾಗಿದೆ ಸರ್. ನಮ್ಮ ಸಮುದಾಯದಕ್ಕೆ ಹೆಚ್ಚು ಸಚಿವ ಸ್ಥಾನಗಳು ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಸರ್? ಅಲ್ಲ, ಖುಷಿ ಇದೆ. ಅದಕ್ಕೆ ತಕ್ಕಂತೆ ನಾವು 28ಕ್ಕೆ ಮತ್ತೆ ಪಕ್ಷ ಅಧಿಕಾರಕ್ಕೆ ತರುವಂಥದ್ದು ಮಾಡಿದಾಗ ಮಾತ್ರ ಈ ಒಂದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು, ನಾವೆಲ್ಲ ಮಂತ್ರಿ ಆಗಿರೋದು ಒಂದು ಸಾರ್ಥಕತೆ ಸರ್. ಈ ಹಿಂದೆ ನಿಭಾಯಿಸಿರುವಂಥ ಖಾತೆನೇ ಬೇಕಾ ಅಥವಾ ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರ್? ಅದು ಮುಖ್ಯಮಂತ್ರಿಯವರು ಪ್ರಿಯಾರಿಟಿ ಅವ್ರಿಗೆ ಬಿಟ್ಟಿದ್ದು. ಯಾವ ಅವಕಾಶ ಕೊಟ್ಟರೆ ಚೆನ್ನಾಗಿ ಮಾಡ್ತೀನಿ ಅನ್ನುವಂಥದ್ದು ಸರ್? ಹಾಗೇನಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಗೊಂದಲ ಇಲ್ವ ಸರ್? ಹೆಸರು ಪ್ರಕಟ ಆಗಿದೆ, ಯಾವ ಗೊಂದಲನೂ ಇಲ್ಲ. ಯಾಕೆಂದರೆ ಒಂದಷ್ಟು ಹಿರಿಯರಿಗೆ ಈ ಬಾರಿ ಲಿಸ್ಟಲ್ಲಿ ಇಲ್ಲ ಸರ್, ಹಿರಿಯರಿಗೆ ಕೊಟ್ಟಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಬೇಕು ಅಂತೇಳಿ ನಮ್ಮ ಹೈಕಮಾಂಡ್ ಭಾಳ ಪ್ರಯತ್ನ ಮಾಡ್ತು. ಅದಕ್ಕೆ ತಕ್ಕಂತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಇದು ನೂತನ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ವರಿಷ್ಠರಿಗೆ ಧನ್ಯವಾದವನ್ನು ಹೇಳಿದ್ದಾರೆ. ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಹರ್ಷವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮಂಡ್ಯ ಭಾಗದಿಂದ ಈ ಬಾರಿ ಇಬ್ಬರಿಗೆ ಸಚಿವ ಮಾಡ್ತಾ ಇರ್ತಕ್ಕಂಥ ಈ ಕಡೆ ಬನ್ನಿ, ಈ ಕಡೆ ಅಲ್ಲ ಸರ್, ಅಲ್ಲ ವರಿಷ್ಠರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಚಲುವರಾಯಸ್ವಾಮಿ ಅವರು. ಮತ್ತೊಮ್ಮೆ ಸಚಿವ ಸ್ಥಾನ ಚಲುವರಾಯಸ್ವಾಮಿ ಅವರಿಗೆ ಒಲಿದಿರುವಂತಹದ್ದು. ಇವತ್ತು 4 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಶಿವಲಿಂಗೇಗೌಡರು ಕೂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂಥದ್ದು. ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ರಾಮನಗರ ಜಿಲ್ಲೆ, DK ಶಿವಕುಮಾರ್ ಅವರ ಪರಮಾಪ್ತರು. ಸಚಿವರಾಗಿ ಹೆಸರು ಪ್ರಕಟ ಆಗಿದೆ. ನರೇಂದ್ರ ಸ್ವಾಮಿ ಅವರ ಇದ್ದಾರೆ, ಮಾತಾಡ್ತೀನಿ ಸರ್. ನಮಸ್ತೆ ಸರ್. ತಾವೇನು ನಿರೀಕ್ಷೆ ಇಟ್ಟಿದ್ರಿ, ಅದು ಸಫಲ ಆಗಿದೆಯಾ? ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಇವರೆಲ್ಲರ ಒಂದು ಆಶೀರ್ವಾದ ಇವತ್ತು ನನ್ನನ್ನು ಸಚಿವನನ್ನು ಮಾಡಿದೆ. ಅವರೇನು ಜವಾಬ್ದಾರಿಯನ್ನು ನಿರೀಕ್ಷೆ ಮಾಡಿದ್ದಾರೆ ನನ್ನಿಂದ, ಅದನ್ನು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ನನ್ನ ದುಡಿಮೆಯನ್ನು ದಾರೆ ಎರಿತೀನಿ ಮತ್ತು ಜವಾಬ್ದಾರಿ ಆಡಳಿತದಲ್ಲಿ
ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ನಾಯಕತ್ವಕ್ಕೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಹೆಸರು ಬರುವಂಥ ರೀತಿಯಲ್ಲಿ ನಮ್ಮ ಆಡಳಿತ ಇರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಸರ್ ತುಂಬ ಜನ ಹಿರಿಯರಿಗೆ ಕೈಬಿಟ್ಟು ತಮಗೆ ಕೂಡ ಕೊಟ್ಟಿರೋವಂಥದ್ದು ಅದು ತಾವು ನಿರೀಕ್ಷೆ ಮಾಡಿದ್ರೆ ಒಂದಷ್ಟು ಹೆಸರುಗಳು ಇರೋದಿಲ್ಲ ಅನ್ನುವಂಥದ್ದು ಸಾಕಷ್ಟು ಎಷ್ಟು ಖುಷಿ ಇದೆ ತಮ್ಮ ಹೆಸರು ಇರೋದಕ್ಕೆ? ನಾನು ನೀವು ತಿಳಿದಿರೋ ರೀತಿಯಲ್ಲಿ ಹೊಸಬನಲ್ಲ. ಹೌದು ಸರ್. ನಾನು ಪ್ರಾಥಮಿಕ ಕಾರ್ಯಕರ್ತನ ಸ್ಥಾನದಿಂದ ಇಲ್ಲಿ ತನಕ ಬೆಳೆದಿರೋನು. 83ರಲ್ಲಿ NSY ನಾನು ಯೂತ್ ಕಾಂಗ್ರೆಸ್ ಬಂದೆ. ತದನಂತರ 6 ಚುನಾವಣೆ ಆಡಿದ್ದೀನಿ ನಾನು. ಮಂಡ್ಯದಲ್ಲಿ ನನ್ನ ಮಂಡ್ಯದ ಜನತೆ ಆಶೀರ್ವಾದ ಮಾಡಿದ ರೀತಿಯಲ್ಲಿ ಕೆಲವೊಂದು ಸಮಯ ನಾನು ಎಡವೂ ಇದ್ದೀನಿ, ಸೋತಿದ್ದೀನಿ. ಆದರೆ ನನ್ನನ್ನು ಕೈ ಬಿಡದೇ ಗೆಲ್ಲಿಸಂಥ ನಮ್ಮ ಮತದಾರರು ಮತ್ತು ನಮ್ಮ ಜಿಲ್ಲೆ ಜನತೆ, ಅವರ ಮೇಲೆ ನಾನು ಇಟ್ಟಿದ್ದಂಥ ನಂಬಿಕೆಗೆ ಹುಸಿಯಾಗದ ರೀತಿಯಲ್ಲಿ ನಮ್ಮ ಪಕ್ಷ ಇವತ್ತು ಆಶೀರ್ವಾದ ಮಾಡಿದೆ. ಜವಾಬ್ದಾರಿ ಕೆಲಸ ಮಾಡ್ತೀವಿ. ಯಾವ ಖಾತೆ ನಿರೀಕ್ಷೆ ಮಾಡ್ತಿದ್ದಾರೆ ಸರ್? ಯಾವುದೇ ಕೊಟ್ಟರು ಕೂಡ ಸರ್ಕಾರದ ಒಬ್ಬ ಸಚಿವನಾಗಿ ಸರ್ಕಾರದ ಆಡಳಿತವನ್ನು ಏನು ನಮಗೆ ಜವಾಬ್ದಾರಿ ವಹಿಸ್ತಾರೆ ಅದನ್ನು ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಇದಿಷ್ಟು ನೂತನ ಸಚಿವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಎಲ್ಲರೂ ಕೂಡ ಬೆಂಗಳೂರಿನಲ್ಲಿಯೇ ಇದ್ದಾರೆ. 4 ಗಂಟೆಗೆ ಪ್ರಮಾಣ ವಚನ.